ಇಷ್ಟು ವರ್ಷ ಉದ್ಯೋಗ ಮೇಳಗಳು ಇಲ್ಲಿ ಆಗ್ಲಿಲ್ಲ. ನೀವು ಬಂದ್ಮೇಲೆ ದಿಢೀರ್ನೆ ಈಗ ಪ್ರಾರಂಭ ಆಗಿದೆ. ಏನ್ ಕಾರಣ? ತತ್ಕ್ಷಣ ಅಲ್ಲಿ ಬಳ್ಳಾರಿಗೆ ಹೋಗ್ಬೇಕು, ಕಾರ್ಯಕರ್ತರ ಜೊತೆ ನಿಲ್ಬೇಕು ಅಂತೇಳಿ ತಂದೆಯವರು ಹೇಳಿದಂಥ ಸಂದರ್ಭದಲ್ಲಿ ಏಪ್ರಿಲ್ ತಿಂಗಳಲ್ಲಿ ಒಂದು ಉದ್ಯೋಗ ಮೇಳವನ್ನ ಈಗಾಗಲೇ ನಾವು ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೇವೆ. ಆಯಾಸ ಆಗುತ್ತೆ, ಆದ್ರೆ ಆ ಕಾರ್ಯಕರ್ತನ ನೋಡಿದಾಗ ಆಯಾಸ ಎಲ್ಲವೂ ಕೂಡ ಮಾಯ ಆಗುತ್ತೆ. ಅಥವಾ SSLC PUC ಆಗಿದ್ದವ್ರಿಗೆ ಇವರೆಲ್ಲರೂ ಕೂಡ ಆಪರ್ಚುನಿಟಿ ಇದೆ. ಆಡಳಿತ ಪಕ್ಷ ನಮ್ಗೆ ಅನುದಾನ ಕೊಡಲ್ಲ ಅನ್ನೋದು ಕೂಡ ನಮಗೆ ಗೊತ್ತಿದೆ. ಯಾಕೆ ನಾವು ಪರದಾಡ್ತೇವೆ. ಎಂ ಅಂದ್ರೆ ಮೈತ್ರಾದೇವಿ, ವೈ ಅಂದ್ರೆ ಯಡಿಯೂರಪ್ಪ, ಮೈ ಅಂದ್ರೆ ನನ್ನ ಸೇವೆ, ಮತ್ತೆ ಮೈ ಅಂತ ಹೇಳಿ ನಮ್ಮ ಜೊತೆಲಿ ಯಾರ್ಯಾರು ಸಂಘಟನೆ ಜೋಡಿಸ್ಕೊಳ್ತಾರೆ ಎಲ್ಲರನ್ನೂ ಕೂಡ ಒಳಗೊಂಡಂತೆ ಒಂದು ಸಮಾಜಮುಖಿ ಕೆಲವು ಕೆಲಸಗಳು ಈಗ ಇನ್ನು ಪ್ರಾರಂಭ ಮಾಡಿದ್ದೇನೆ. ಇವೇನು ಶಿವಮೊಗ್ಗ ಜಿಲ್ಲೆಗೆ ಒಂದು ಪ್ರತ್ಯೇಕ ಬಜೆಟ್ ಅನ್ನೇ ಇಟ್ಬಿಟ್ಟಿದ್ರಿ ಅಂತ ಯಡಿಯೂರಪ್ಪ ತಮಾಷೆ ಮಾಡ್ತಾ ಇದ್ರು. ಆ ನಿಟ್ಟಿನಲ್ಲಿ ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ಮಾಡಿದ ಉದ್ದೇಶನೇ ಅದು. ನಾನು ಯಾವುದೋ ಒಂದು ಕಾಟಾಚಾರಕ್ಕೆ ಜಾಬ್ ಬೇಡ ಮಾಡ್ತಾ ಇಲ್ಲ. ಯಾವುದೋ ಸಣ್ಣ ಪುಟ್ಟ ಕಂಪ್ನಿಗಳೆಲ್ಲ ಎಲ್ಲಾ ತರಹ ಕಂಪ್ನಿಗಳು ಕೂಡ ಬರ್ತದೆ. ಕುದುರೆಯನ್ನ ನೀರಿನ ತನಕ ತೆಗೆದುಕೊಂಡು ಹೋಗ್ಬೋದು, ನೀರು ಕುಡಿಸೋದಕ್ಕೆ ಸಾಧ್ಯ. ಅದ್ರ ಮಧ್ಯೆ ನಾನು ಗ್ರಾಮೀಣ ಭಾಗಕ್ಕೆ ಹೋದಾಗ ಯುವಕರು ನೋಡಿದಾಗ ಬೇಸರ ಆಗ್ತದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲಾ ರೀತಿ ಚರ್ಚೆಗಳು ನಡೀತಾ ಇದೆ. ಇಟ್ಸ್ ಅ ಚಾಲೆಂಜ್, ಐ ಅಗ್ರಿ, ಬಟ್ ಅಟ್ ದ ಸೇಮ್ ಟೈಮ್ ಆಪರ್ಚುನಿಟೀಸ್ ಕೂಡ ಇದೆ. ಸದ್ಯಕ್ಕೆ ನಾವು ವಿರೋಧ ಪಕ್ಷದಲ್ಲಿ ಇದ್ದೇವೆ. ಮುಂದೆ ಒಳ್ಳೆ ದಿನಗಳು ಬಂದಾಗ ಫುಡ್ ಪ್ರಾಸೆಸಿಂಗ್ ಯೂನಿಟ್ ನಡೆಸೋದಕ್ಕೆ ಅವಕಾಶ ಇದೆ. ಮಾಡೋ ಕೆಲಸ ಮಾಡ್ತಾರೆ. ಈಗ ನೋಡಿ, ನಿನ್ನೆನೂ ಕೂಡ ನೀವು ನಿನ್ನೆ ಬೆಳಗ್ಗೆ ಶಿಕಾರಿಪುರದಲ್ಲಿದ್ರಿ, ಅದೇ ಸಂಜೆ ಟಿವಿ ನೋಡಿದ್ರೆ ಬಳ್ಳಾರಿಲಿದ್ರಿ, ಇವತ್ತು ಬೆಳಗ್ಗೆ ನೋಡಿದ್ರೆ ಮತ್ತೆ ಶಿಕಾರಿಪುರದಲ್ಲಿದ್ದೀರಾ. ಸೊ ಇದು ಹೇಗೆ ಅಂತ ನಿಮ್ದು ಎನರ್ಜಿ ರಹಸ್ಯ ಏನು ಅಂತ? ನಿನ್ನೆ ಬೆಳಗ್ಗೆ 6:30ಗೆ ಬೆಂಗಳೂರಿನಿಂದ ಹೊರಟೆ. 12 ಗಂಟೆಗೆ ಶಿಕಾರಿಪುರ ತಲುಪಿದೆ. ಶಾಲೆ ಒಂದು ಕಾರ್ಯಕ್ರಮ ಇತ್ತು, ಬೇರೆ ಬೇರೆ ಕಾರ್ಯಕ್ರಮಗಳಿತ್ತು. ಇದ್ರ ನಡುವೆ ಬಳ್ಳಾರಿಗೆ ಹೋಗಬೇಕು ಅಂತೇಳಿ ನನಗೂ ಕೂಡ ಅನ್ನಿಸ್ತು. ನನಗನ್ನಿಸ್ತಕ್ಕಿಂತ ಹೆಚ್ಚಾಗಿ ಯಡಿಯೂರಪ್ಪ ತಂದೆಯವರು ಕೂಡ ದೂರವಾಣಿ ಕರೆ ಮಾಡಿದ್ರು. ಎಲ್ಲಿದೆಯಾ ಅಂತ ಕೇಳಿದ್ರು. ಶಿಕಾರಿಪುರ ತಲುಪ್ತಾ ಇದ್ದೀನಿ ಅಂತ ಹೇಳಿದಾಗ ತತ್ಕ್ಷಣ ಅಲ್ಲಿ ಬಳ್ಳಾರಿಗೆ ಹೋಗ್ಬೇಕು, ಕಾರ್ಯಕರ್ತರ ಜೊತೆ ನಿಲ್ಬೇಕು ಅಂತೇಳಿ ತಂದೆಯವರು ಹೇಳಿದಂಥ ಸಂದರ್ಭದಲ್ಲಿ ಶಿಕಾರಿಪುರಕ್ಕೆ ಬಂದು ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ತತ್ಕ್ಷಣ ಬಳ್ಳಾರಿಗೆ ಧಾವಿಸಿದೆ. 4:15ಗೆ ಬಳ್ಳಾರಿ ತಲುಪಿದೆ. ಮತ್ತೆ 7:30ಗೆ ಹೊರಟು ರಾತ್ರಿ 11:30-12 ಗಂಟೆಗೆ ಶಿಕಾರಿಪುರ ಬಂದು ತಲುಪಿದೆ. ಸಹಜ, ಯಾಕೆಂತ ಹೇಳಿದ್ರೆ ಇಂಥ ಸಂದರ್ಭದಲ್ಲಿ ಕಾರ್ಯಕರ್ತರು ಕೂಡ ಬರಬೇಕು ಅನ್ನೋ ಅಪೇಕ್ಷೆನೂ ಕೂಡ ಇರ್ತದೆ. ಇಂಥ ಸಂದಿಗ್ಧ ಪರಿಸ್ಥಿತಿನಲ್ಲಿ ನಾನೊಬ್ಬ ರಾಜ್ಯದ ಅಧ್ಯಕ್ಷನಾಗಿ ಮತ್ತು ಯಡಿಯೂರಪ್ಪನವ್ರ ಮಗ ಆಗಿ, ಯಾಕೆ ನಾನು ಯಡಿಯೂರಪ್ಪನವರು ಕೂಡ ಭಾಳ ಹತ್ತಿರದಿಂದ ನೋಡಿದ್ದೇನೆ. ಯಡಿಯೂರಪ್ಪನವರು ಅವರ ಶಕ್ತಿನ ಕಾರ್ಯಕರ್ತರು. ಅವ್ರು ಯಾವ ರೀತಿ ಕಾರ್ಯಕರ್ತರ ಜೊತೆ ನಡ್ಕೊಳ್ತಾ ಇದ್ರು, ಯಾವ ರೀತಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಯಾವ ರೀತಿ ಕಾರ್ಯಕರ್ತರ ಜೊತೆ ಕೈ ಹಿಡಿಯುವಂಥ ಕೆಲಸ ಮಾಡ್ತಾ ಇದ್ರು, ಇದೆಲ್ಲವನ್ನು ಕೂಡ ಹತ್ತಿರದಿಂದ ನಾನು ಕೂಡ ನೋಡಿದ್ದೇನೆ, ಅರ್ಥ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದೇನೆ. ನೆನ್ನೆ ನನಗೂ ಕೂಡ ಅನ್ನಿಸ್ತು ಹೋಗಬೇಕು ಅಂತೇಳಿ. ಇರುತ್ತೆ, ಏನೇ ಇದಾದರೂ ಕೂಡ ಸ್ವಲ್ಪ ಆಯಾಸ ಆಗುತ್ತೆ, ಆದರೆ ಆ ಕಾರ್ಯಕರ್ತನ ನೋಡಿದಾಗ ಆಯಾಸ ಎಲ್ಲವೂ ಕೂಡ ಮಾಯ ಆಗುತ್ತೆ. ಸೊ ಅದೇ ಈಗ ನಿಮ್ಮದು ಕಾರ್ಯಕರ್ತರು ನಿಮ್ಮದು ಸೀಕ್ರೆಟ್ ಅಂತ, ಎನರ್ಜಿ ಸೀಕ್ರೆಟ್. ಸೊ ನೀವು ಶಾಸಕರಾದಮೇಲೆ ಒಂದು ಹೊಸ ರೀತಿಯ ಕಾರ್ಯಕ್ರಮಗಳನ್ನು ನಮ್ಮ ಶಿಕಾರಿಪುರದಲ್ಲಿ ತರ್ತಾ ಇದ್ದೀರಾ. ಅದರಲ್ಲೂ ವಿಶೇಷವಾಗಿ ನಿಮ್ಮದು ಮೈ ಸೇವಾ ಟ್ರಸ್ಟ್ ಮೂಲಕ ಉಚಿತವಾಗಿ ಎಲ್ಲ ಮಕ್ಕಳಿಗೂ ನೋಟ್ಬುಕ್ಗಳನ್ನು ವಿತರಣೆ ಮಾಡ್ತಾ ಇದ್ದೀರಾ. ಸೊ ಆ ಥರದ್ದೆಲ್ಲ ಐಡಿಯಾಗಳು ನಿಮಗೆ ಹೇಗೆ ಬಂತು? ಅದ್ರ ಮೇಲೆ ನಿಮ್ಮದು ಪ್ರಾಯಶಃ ಏನೋ ಒಂದು ಲೋಗನೂ ಹಾಕಿಲ್ಲ ಅಂದ್ಕೊಳ್ತೀನಿ. ಅದೇನಿದೆ ಅಂಗಡಿಲಿ ಪರ್ಚೇಸ್ ಮಾಡಿರ್ತಾರಲ್ಲ ಅದೇ ರೀತಿ ಇದೆ ಅಂದ್ಕೊಳ್ತೀನಿ. ಶಾಸಕನಾಗಿ ಏನೋ ಭಾಳ ಇನ್ನೇನೋ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಬೇಕು ಅನ್ನುವ ನಿರೀಕ್ಷೆ ಜನರಿಗೂ ಕೂಡ ಇಲ್ಲ. ಯಾಕೆಂತ ಹೇಳಿದ್ರೆ ಯಡಿಯೂರಪ್ಪನವರು, ರಾಘಣ್ಣವರು ಎಲ್ಲ ಅಂದರೆ ತಂದೆಯವರು ಮುಖ್ಯಮಂತ್ರಿಗಳಾಗಿದ್ದಾಗ, ರಾಘಣ್ಣ ಸಂಸದರಾಗಿ ನಮ್ಮ ಶಿಕಾರಿಪುರ ತಾಲೂಕಿಗೆ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಬೇಕು. ಯಾಕೆಂದರೆ ತಂದೆಯವ್ರ ಒಂದು ಕನಸೇನು ಅಂತ ಹೇಳಿದ್ರೆ ತಮಗೆ ಒಂದು ರಾಜಕೀಯ ಜನ್ಮ ಕೊಟ್ಟಿರ್ತಕ್ಕಂಥ ಶಿಕಾರಿಪುರ ತಾಲೂಕು ಮುಂದಿನ ಪೀಳಿಗೆಗೂ ಕೂಡ ಅನುಕೂಲ ಆಗಬೇಕು. ಆ ರೀತಿಯಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳು ಎಲ್ಲವೂ ಕೂಡ ಸಾಕಷ್ಟು ಪ್ಲಾನಿಂಗ್ ಅಷ್ಟೇ ಅಲ್ಲ, ಅದೆಲ್ಲವೂ ಕೂಡ ಅನುಷ್ಠಾನವೂ ಕೂಡ ಆಗಿದೆ. ಹಾಗಾಗಿ ನನಗೇನು ಅಂತ ಹೇಳಿದ್ರೆ, ಒಂದು ಕಡೆ ವಿರೋಧ ಪಕ್ಷ ನಾವಿದ್ದೇವೆ, ನಾವು ನಿರೀಕ್ಷಿಸಿದ ಮಟ್ಟದಲ್ಲಿ ಆಡಳಿತ ಪಕ್ಷ ನಮಗೆ ಅನುದಾನ ಕೊಡಲ್ಲ ಅನ್ನೋದು ಕೂಡ ನಮಗೆ ಗೊತ್ತಿದೆ. ಯಾಕೆ ನಾವು ಪರದಾಡ್ತೇವೆ. ಇಂಥ ಸಂದರ್ಭದಲ್ಲಿ ನಾನು ಸಾಮಾಜಿಕವಾಗಿ ಕೆಲವು ಕೆಲಸ ಕಾರ್ಯಗಳನ್ನು ಮಾಡಬೇಕು, ಜನರಿಗೆ ಒಂದು ರೀತಿ ಹತ್ತಿರ ಆಗುವಂಥ ನಿಟ್ಟಿನಲ್ಲಿ, ಮತ್ತು ಏನು ಅವಶ್ಯಕತೆ ಆ ನಿಟ್ಟಿನಲ್ಲಿ ಕೆಲವು ಸಮಾಜಮುಖಿ ಕೆಲವು ಚಟುವಟಿಕೆಗಳು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮೈ ಸೇವಾ ಟ್ರಸ್ಟ್, ಮೈ ಸೇವಾ ಅಂತ ಹೇಳಿದ್ರೆ, ಮೈ ಅಂತಂದರೆ
ಎಂ ಅಂದ್ರೆ ಮೈತ್ರಾದೇವಿ, ವೈ ಅಂದ್ರೆ ಯಡಿಯೂರಪ್ಪ, ಓಕೆ ಮೈ ಅಂದ್ರೆ ನನ್ನ ಸೇವೆ, ಮತ್ತೆ ಮೈ ಅಂತೇಳಿ ನಮ್ಮ ಜೊತೆಲಿ ಯಾರ್ಯಾರು ಸಂಘಟನೆ ಜೋಡಿಸ್ಕೊಳ್ತಾರೆ ಓಕೆ. ಎಲ್ಲರನ್ನೂ ಕೂಡ ಒಳಗೊಂಡಂತೆ ಒಂದು ಸಮಾಜಮುಖಿ ಕೆಲವು ಕೆಲಸಗಳು ಈಗ ಇನ್ನು ಪ್ರಾರಂಭ ಮಾಡಿದ್ದೇನೆ. ಅಂದ್ರೆ ಈಗ ಕನ್ಸ್ಟ್ರಕ್ಷನ್ ಕೆಲಸ ಎಲ್ಲ ಮುಗಿದಿದೆ, ಇನ್ನೇನಾದ್ರು ಕನ್ಸ್ಟ್ರಕ್ಟಿವ್ ಕೆಲಸ ಅಂದ್ರೆ ಈಗ ಏನಿದ್ರು ಕನ್ಸ್ಟ್ರಕ್ಟಿವ್ ಬದುಕು ಕಟ್ಟೋ ಕೆಲಸ ಮಾಡೋಣ ಅಂತ ಇದ್ರಿ. ಸೊ ಈ ಉದ್ಯೋಗ ಮೇಳನೂ ಕೂಡ ಅದೇ ಪರಿಕಲ್ಪನೆ. ಯಾಕೆ ನಿಮ್ಗೆ ಈ ದಿಢೀರನೆ ಉದ್ಯೋಗ ಮೇಳ ಶಿಕಾರಿಪುರದಲ್ಲಿ ಅರೇಂಜ್ ಮಾಡ್ತೀರಿ? ಇಷ್ಟು ವರ್ಷ ಉದ್ಯೋಗ ಮೇಳಗಳು ಇಲ್ಲಿ ಆಗಲಿಲ್ಲ, ನೀವು ಬಂದ್ಮೇಲೆ ದಿಢೀರ್ನೆ ಈಗ ಪ್ರಾರಂಭ ಆಗಿದೆ, ಏನು ಕಾರಣ? ಸಂಸದರಾಗಿರ್ತಕ್ಕಂಥ ರಾಘಣ್ಣ ಅವರು ಬಹಳ ದೊಡ್ಡ ಕನಸದು. ತಂದೆಯವರು ಮುಖ್ಯಮಂತ್ರಿಗಳಾದ ಆಗಿದ್ದಾಗ ಸಾವಿರಾರು ಕೋಟಿ, ನೂರಾರು ಕೋಟಿ ಅಲ್ಲ ಸಾವಿರಾರು ಕೋಟಿ ಶಿಕಾರಿಪುರ ತಾಲೂಕಿಗೂ ತಂದು ಕೊಟ್ಟಿದ್ದಾರೆ, ಶಿವಮೊಗ್ಗ ಜಿಲ್ಲೆಗೂ ಕೂಡ ತಂದು ಕೊಟ್ಟಿದ್ದಾರೆ. ನಂಗೆ ಇನ್ನೂ ಕೂಡ ನೆನಪಿದೆ. ಕೆಲವು ತಮಾಷೆ ಮಾಡ್ತಿದ್ರು ಅವಾಗ, ನೀವೇನು ಶಿವಮೊಗ್ಗ ಜಿಲ್ಲೆಗೆ ಒಂದು ಪ್ರತ್ಯೇಕ ಬಜೆಟನ್ನೇ ಇಟ್ಬಿಟ್ಟಿದ್ರಿ ಅಂತ ಯಡಿಯೂರಪ್ಪ ತಮಾಷೆ ಮಾಡ್ತಾಯಿದ್ರು. ಸೊ ಅಭಿವೃದ್ಧಿ ಒಂದು ಕಡೆ. ಇವತ್ತು ರಾಘಣ್ಣವ್ರು ಯಾವತ್ತೂ ಕೂಡ ಕನಸು ಕಾಣ್ತಾ ಇದ್ರು, ನಮ್ಮ ತಾಲೂಕು ನಮ್ಮ ಜಿಲ್ಲೆಗೆ ಉದ್ಯೋಗ ಅವಕಾಶವನ್ನು, ವಿದ್ಯಾವಂತರಿಗೊಂದು ಉದ್ಯೋಗ ಅವಕಾಶ ಸೃಷ್ಟಿ ಮಾಡುವಂಥ ಕೆಲಸ ಮಾಡಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ಮಾಡಿದ ಉದ್ದೇಶನೇ ಅದು. ಹೆಚ್ಚೆಚ್ಚು ಕೈಗಾರಿಕೆಗಳು ಬರಬೇಕು, ಅದು ಬಂದರೆ ಯುವಕರಿಗೆ ಅನುಕೂಲ ಆಗುತ್ತೆ ಅಂತೇಳಿ ಆ ನಿಟ್ಟಿನಲ್ಲಿ ಶಾಯ್ ಗಾರ್ಮೆಂಟ್ಸ್ ಶಿವಮೊಗ್ಗ ಬಂತು. ಅದೇ ರೀತಿ ನಮ್ಮ ಶಿಕಾರಿಪುರದಲ್ಲೂ ಕೂಡ ಶಾಯ್ ಗಾರ್ಮೆಂಟ್ಸ್ ತೊಗೊಬಂದಿದ್ದೀವಿ. ಈಗ ನಾವು ಮಾಡ್ತಾ ಇರ್ತಕ್ಕಂಥ ಒಂದು ಉದ್ಯೋಗ ಮೇಳ ನಮ್ಮ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಹಾಗೂ ಆಳ್ವಾಸ್ ಶಿಕ್ಷಣ ಸಂಸ್ಥೆ ಒಂದು ಸಂಯುಕ್ತ ಆಶ್ರಯದಲ್ಲಿ ಒಂದು ಉದ್ಯೋಗ ಮೇಳವನ್ನು ಪೂಜ್ಯ ತಂದೆಯವರು ಯಡಿಯೂರಪ್ಪನವರ ಒಂದು ಜನ್ಮದಿನದ ಅಂಗವಾಗಿ ನಮ್ಮ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ನಮ್ಮ ತಾಲೂಕಿನ ಯುವಕರಿಗೆ, ಯುವಕ ಯುವತಿಯರಿಗೆ, ವಿದ್ಯಾವಂತರಿಗೆ ಒಂದು ಫೆಸಿಲಿಟೇಟ್ ಮಾಡಬೇಕು ಅಂತೇಳಿ ಒಂದು ಪ್ರಯತ್ನ ಅಷ್ಟೇ ಇದು. ಇದನ್ನು ಯಶಸ್ವಿ ಮಾಡಬೇಕು ಅಂತೇಳಿ ನಮ್ಮ ಮೋಹನ್ ಆಳ್ವಾರು ಕೂಡ ಸಂಪರ್ಕ ಮಾಡಿದ, ಅವರು ಕೂಡ ಸಂತೋಷದಿಂದ ಒಪ್ಕೊಂಡಿದ್ದಾರೆ. ಒಂದು ಮುಂದಿನ ಏಪ್ರಿಲ್ ತಿಂಗಳಲ್ಲಿ ಒಂದು ಉದ್ಯೋಗ ಮೇಳವನ್ನು ಈಗಾಗಲೇ ನಾವು ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೇವೆ. ಸೊ ಈಗ ಏನಂದ್ರೆ ಸರ್, ಉದ್ಯೋಗ ಮೇಳ ಎಷ್ಟು ಜನ ಯುವಕರಿಗೆ ಯುವತಿಯರಿಗೆ ನೇರವಾಗಿ ಉದ್ಯೋಗ ಸೃಷ್ಟಿ ಮಾಡ್ಬೋದು? ಇದ್ರ ಬಗ್ಗೆ ಪ್ರಚಾರವನ್ನು ಕೊಡುವಂಥ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ ನಮ್ಮ ತಂಡ. ಓಕೆ. ನಮ್ಮ ನಿರೀಕ್ಷೆ ಇರುವಂಥದ್ದು ಕನಿಷ್ಠ ಒಂದು 3,000 to 4,000 ಜನ ಯುವಕರಿಗೆ, ಯುವಕ ಯುವತಿಯರಿಗೆ ಒಂದು ಉದ್ಯೋಗ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ. ಹಾಗಾಗಿ ಬೇರೆ ಬೇರೆ ಇಂಡಸ್ಟ್ರೀಸ್ಗಳನ್ನ ನಾವು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೇವೆ. ಎಲ್ಲರನ್ನೂ ಕೂಡ ಕರೆತಂದು ಒಂದು ಉದ್ಯೋಗ ಮೇಳ ನೇರವಾಗಿ ಮಾಡೋದು ಅಷ್ಟೇ ಅಲ್ಲ, ನಾವು ಎಲ್ಲ ಜಿಲ್ಲಾ ಪರಿಷತ್ ಏನಿದೆ, ZP ಕೇಂದ್ರಗಳೇನಿದ್ದಾವೆ ಅಥವಾ ನಮ್ಮ ಸಂಘಟನಾತ್ಮಕ ಮಾತನಾಡಿದ್ರೆ ಮಹಾಶಕ್ತಿ ಕೇಂದ್ರಗಳಲ್ಲಿ ಅಲ್ಲಿ ಅವ್ರಿಗೊಂದು ಓರಿಯೆಂಟೇಷನ್ ಪ್ರೋಗ್ರಾಮನ್ನು ಕೂಡ ಮಾಡ್ತೇವೆ. ಅಂದರೆ ಯಾರು ನಿರುದ್ಯೋಗಿಗಳು, ಯಾರು ಉದ್ಯೋಗ ಬಯಸ್ತಾರ ಅವರಿಗೆ, ಯಾರ್ಯಾರು ನಮ್ಮ ಇದರಲ್ಲಿ ರಿಜಿಸ್ಟರ್ ಆಗ್ತಾರೆ, ಉದ್ಯೋಗ ನಮಗೆ ಬೇಕು ಅನ್ನುವ ಅಪೇಕ್ಷೆನ ಇಟ್ಕೊಂಡಿದ್ದಾರೆ, ಮೊದಲು ಅವರು ರಿಜಿಸ್ಟ್ರೇಷನ್ ಪ್ರಾಸೆಸ್ ಆನ್ಲೈನ್ ವೆಬ್ಸೈಟ್ ಬರುತ್ತೆ, ವೆಬ್ಸೈಟ್ ಎಲ್ಲ ಇದೆ, ಅದೆಲ್ಲ ಮಾಡಿದ್ದಾರೆ. ಆನ್ಲೈನ್ ರಿಜಿಸ್ಟ್ರೇಷನ್ ಕೂಡ ಆಗಬೇಕು. ಅವ್ರಿಗೊಂದು ಓರಿಯೆಂಟೇಷನ್ ಪ್ರೋಗ್ರಾಮ್ ಕೂಡ ಮಾಡ್ತೇವೆ. ಒಂದೊಂದು ZP ಕ್ಷೇತ್ರವನ್ನು ಪ್ರತ್ಯೇಕವಾಗಿ ಮಾಡ್ತೇವೆ. ಅವ್ರಿಗೆ ಯಾಕೆಂದ್ರೆ ಗ್ರಾಮೀಣ ಭಾಗ ಆಗಿರೋದ್ರಿಂದ ಪಾಪ ನಮ್ಮ ಮಕ್ಕಳು ಒಂದು ಡ್ರೆಸ್ಸಿಂಗ್ ಸೆನ್ಸ್ ಇಂದ ಹಿಡಿದು ಯಾವ ರೀತಿ ಡ್ರೆಸ್ಸಿಂಗ್ ಸೆನ್ಸ್ ಇರಬೇಕು, ಯಾವ ರೀತಿ ಇಂಟರ್ವ್ಯೂ ಫೇಸ್ ಮಾಡಬೇಕು, ಅವರ ಅಪೇಕ್ಷೆ ಏನಿರ್ತದೆ, ನಮ್ಮ ನಿರೀಕ್ಷೆಗಳು ಏನಿದ್ದಾವೆ, ನಮ್ಮ ಯುವಕರ ನಿರೀಕ್ಷೆನೂ ಕೂಡ ಅರ್ಥ ಮಾಡ್ಕೋಬೇಕು. ಈ ನಿಟ್ಟಿನಲ್ಲಿ ಬೇರೆ ಬೇರೆ ದಿನಾಂಕಗಳಲ್ಲಿ ಒಂದು ಓರಿಯೆಂಟೇಷನ್ ಪ್ರೋಗ್ರಾಮ್ ಅನ್ನು ಒಂದು ಶಿಬಿರವನ್ನು ಕೂಡ ಮಾಡಿ ಅಲ್ಲಲ್ಲೇ ಅವ್ರಿಗೆ ಒಂದು ಬೇಸಿಕ್ ಟ್ರೈನಿಂಗ್ ಅನ್ನು ಕೂಡ ಕೊಡ್ತೀವಿ. ತದನಂತರ ಉದ್ಯೋಗ ಮೇಳವನ್ನು ನಾವು ಮಾಡ್ತೇವೆ. ಓಕೆ ಸರ್. ಆಮೇಲೆ ಈಗ ತುಂಬ ಉದ್ಯೋಗ ಮೇಳಗಳು ಏನಂದರೆ ಈಗ ರಾಜ್ಯಾದ್ಯಂತ ನಡೀತಾ ಇರ್ತದೆ, ಸಾವಿರಾರು ಜನ ಸೇರ್ತಾರೆ, ಅವ್ರು ಇಂಟ್ರ್ಯೂಗೆ ಅಪ್ಲಿಕೇಶನ್ನು ತಗೊಬರ್ತಾರೆ. ಬಟ್ ಆ ಕಂಪನಿಗಳು ಇಲ್ಲಿ ಬಂದಾಗ ಅವ್ರಿಗೆ ಕೊಡೋ ಅಶ್ಯೂರೆನ್ಸ್ ಬೇರೆ ಇರುತ್ತೆ. ಅವರು ಆ ಕಂಪ್ನಿ ಒಳಗೆ ಹೋದಾಗ ಅಲ್ಲಿ ಸ್ಯಾಲ್ರಿ ಪ್ಯಾಟ್ರನ್ನು, ಅವ್ರ ಡೆಸಿಗ್ನೇಷನ್ನು ಸ್ವಲ್ಪ ವ್ಯತ್ಯಾಸ ಹಿಂದೆಲ್ಲ ಆಗಿದ್ದಾವೆ. ಬಟ್ ಅದನ್ನು ನೀವು ತಡೆಯೋದಕ್ಕೆ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದೀರಾ? ಒಳ್ಳೆಯ ಅಂಶವನ್ನು ತಾವು ಗಮನಕ್ಕೆ ತರುವಂಥ ಕೆಲಸ ಮಾಡಿದ್ದೀರಿ. ನಾನು ಕೂಡ ಪ್ರತಿ ಓರಿಯೆಂಟೇಷನ್ ಪ್ರೋಗ್ರಾಮಲ್ಲಿ ನಾನು ಕೂಡ ಇರ್ತೇನೆ. ಮತ್ತು ಜಾಬ್ ಮೇಳ ಏನು ಫೆಬ್ರವರಿ 22, 24 ದಿನಾಂಕ ನಿಗದಿ ಮಾಡಿದ್ದೀವಿ, ಅವತ್ತೇ ನಡೀತಾ ನಾನೇ ಇರ್ತೇನೆ. ಎಲ್ಲ ಕಂಪ್ನಿಯವ್ರ ಜೊತೆ ನಾನು ಪರ್ಸನಲ್ ರಿಕ್ವೆಸ್ಟ್ ಮಾಡಿಕೊಂಡು, ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಕೂಡ ಇರ್ತಾರೆ. ನಾವಿಲ್ಲೇನು ಅವರು ಭರವಸೆನ ಕೊಡ್ತಾರೆ ಅದೇ ಭರವಸೆನ ಈಡೇರಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರು ಇದು ಮಾಡಬೇಕು. ಆ ರೀತಿ ಇಲ್ಲಿ ಹೇಳೋದೊಂದು, ಅಲ್ಲಿ ಹೋದ್ಮೇಲೆ ಇನ್ಯಾವುದೋ ಜಾಬ್ ಕೊಡ್ತೇವೆ ಅವಕಾಶನೂ ಕೊಡೋದಿಲ್ಲ. ಇದನ್ನು ನಾವು ಶಿಕಾರಿಪುರ ತಾಲೂಕಿಗೆ ಮಾತ್ರ ಸೀಮಿತವಾಗಿ ಈ ಸಾರಿ ಮಾಡ್ತಾ ಇದ್ದೀವಿ. ಸೊ ಶಿಕಾರಿಪುರ ತಾಲೂಕಿನ ವಿದ್ಯಾರ್ಥಿಗಳು ಅಥವಾ ಜಾಬ್ ಬೇಕು ಅನ್ನೋರು ಇದನ್ನು ಯಾವ್ಯಾವ ರೀತಿ ಬಳಸ್ಕೋಬೋದು? ಅವ್ರು ಯಾವ ಸ್ಕಿಲ್ಗಳನ್ನು ಇಟ್ಕೊಂಡು ಬರಬೇಕಾಗುತ್ತೆ, ಅಥವಾ ಆ ಸ್ಕಿಲ್ಲನ್ನೇ ನಾವು ಏನಾದರೂ ಟ್ರೈನ್ ಮಾಡ್ತೀರಾ ನೀವು ಓರಿಯೆಂಟೇಷನಲ್ಲಿ? ಹೇಗೆ ಓರಿಯೆಂಟೇಷನಲ್ಲಿ ನಮ್ಮ ಯುವ ಜನತೆ ಯಾವ ರೀತಿ ಇಂಟರ್ವ್ಯೂನ ಫೇಸ್ ಮಾಡಬೇಕು,
ಮತ್ತು ನಾವು ಇಲ್ಲಿ ಭಾಳ ಮಹತ್ವ ಅಂತ ಹೇಳಿದ್ರೆ ಯಾರೋ ಇಂಜಿನಿಯರಿಂಗು ಇನ್ಯಾರೋ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ. ಓಕೆ. SSLC ಆದವರು, PUC ಆದಂಥವ್ರು, ಡಿಪ್ಲೊಮಾ ITI ಆಗಿರ್ತಕ್ಕಂಥವ್ರು, ಡಿಗ್ರಿ MBA ಆಗಿರ್ತಕ್ಕಂಥವ್ರು ಕೂಡ ಒಳ್ಳೆ ಅವಕಾಶಗಳು ಇದ್ದೇ ಇರ್ತದೆ. ಸೊ ಗ್ರಾಮೀಣ ಭಾಗ ಆಗಿರೋದ್ರಿಂದ ಅವರ ನಮಗೂ ಕೂಡ ಇತಿಮಿತಿಗಳು ಇರ್ತದೆ. ಅವ್ರಿಗೊಂದು ಒಳ್ಳೆ ಅವಕಾಶ ಅಂತೂ ಕೊಡಬೇಕು. ಅವರ ನಿರೀಕ್ಷೆಗೆ ತಕ್ಕಂಥ ಒಂದು ರೀತಿ ಸಂಬಳ ಸಿಗಬೇಕು. ಒಂದೇನೋ ನಾನು ತಮ್ಮ ಮುಖೇನ ನಮ್ಮ ಶಿಕಾರಿಪುರ ತಾಲೂಕಿನ ಯುವಜನತೆ ನಾನು ವಿನಂತಿ ಮಾಡುವಂಥದ್ದು, ನಾನು ಹಿಂದೂ ಕೂಡ ನೋಡಿದ್ದೇನೆ. ಹೊರಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅದು ಇಷ್ಟಪಡೋದಿಲ್ಲ. ಅದೊಂದು ಸಮಸ್ಯೆ ಇದೆ. ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ IT ಪಾರ್ಕನ್ನು ಕೂಡ ತಂದ್ವಿ. ನನಗೆ ಅದು ಅನುಭವ ಇದೆ. ಶಿವಮೊಗ್ಗದಲ್ಲಿರ್ತಕ್ಕಂಥ ವಿದ್ಯಾರ್ಥಿಯರು ಅಥವಾ ಯುವಕರೇನಿದ್ದಾರೆ ಬೆಂಗಳೂರು ಹೋಗಕ್ಕೆ ಇಷ್ಟಪಡ್ತಾರೆ, ಆದ್ರೆ ಶಿವಮೊಗ್ಗದಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಇದೊಂದು ಸಮಸ್ಯೆನೂ ಇವೆಲ್ಲವೂ. ಸೊ ವಿ ಹ್ಯಾವ್ ಡೆಫಿನೆಟ್ಲಿ ವಿ ಹ್ಯಾವ್ ನಂಬರ್ ಆಫ್ ಚಾಲೆಂಜಸ್. ಇದೆಲ್ಲದರ ನಡುವೆನೂ ಕೂಡ ಯುವಕರಲ್ಲಿ ಒಂದು ಆಶಾಭಾವನೆ ಹುಟ್ಟು ಹಾಕುವಂತ ಮತ್ತೊಂದು ಒಳ್ಳೆ ರೀತಿಯಲ್ಲಿ ಒಂದು ಉದ್ಯೋಗ ಮೇಳ ಮಾಡಬೇಕು ಅಂದ್ರೆ ನಮ್ಮ ಗ್ರಾಮೀಣ ಪ್ರದೇಶದ ಹಿಂದುಳಿದ ವರ್ಗದ ಈ ಏನು ವಿದ್ಯಾರ್ಥಿಗಳಿಗೆ ಇದೊಂದು ಇನ್ಸ್ಪಿರೇಷನ್ ರೀತಿಯಲ್ಲಿ. ಮತ್ತೆ ಅಷ್ಟೇ ಅಲ್ಲ, ನಾನು ಮುಂದಿನ ವರ್ಷದಿಂದ ನಮ್ಮ ಏನು ಕ್ಯಾಂಪಸ್ ಇದೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ, ಪರ್ಮನೆಂಟ್ ಒಂದು ಟ್ರೈನಿಂಗ್ ಕ್ಯಾಂಪ್ ಪ್ಲೇಸ್ಮೆಂಟ್ಗೋಸ್ಕರ, ಯಾಕಂದ್ರೆ ಅದು ಓವರ್ ನೈಟ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಸೊ ಪ್ರಾಯೋಗಿಕವಾಗಿ ಈ ಉದ್ಯೋಗ ಮೇಳ ಪ್ರಾರಂಭ ಮಾಡ್ತಾ ಇದ್ದೇವೆ. ಇದಾದ ನಂತರದಲ್ಲಿ ನಮ್ಮ ಮಕ್ಕಳಿಗೆ ಶಿಕಾರಿಪುರ ತಾಲೂಕಿನ ಇರ್ತಕ್ಕಂಥ ಏನು ಬಡ ಮಕ್ಕಳಿದ್ದಾರೆ ಅವ್ರಿಗೆ ಯಾವ ರೀತಿ ಟ್ರೈನಿಂಗ್ ಕೊಡಬೇಕು, ಜಾಬ್ ಇದನ್ನ ಯಾಕೆ ಫೇಸ್ ಮಾಡಬೇಕು, ಸಮರ್ಪಕವಾಗಿ ಯಾವ ರೀತಿ ಟ್ರೈನ್ ಮಾಡಬೇಕು, ಅದನ್ನು ಕೂಡ ನಾವು ಮಾಡ್ತೀವಿ. ನಮ್ಮ ತಾಲೂಕಲ್ಲಿ ಶೈಕ್ಷಣಿಕವಾಗಿ ಅಂದರೆ ಹಿಂದೆ ನಂಜುಂಡಪ್ಪ ವರದಿ ಪ್ರಕಾರ ಈಗ ನಾವು ಹೇಳ್ತಾ ಇದ್ವಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ತಾಲೂಕಾಗಿತ್ತು. ಈಗ ನಾನು ಬೆಳಗ್ಗೆ ಯಾವುದೋ ಒಂದು ಇದರಲ್ಲಿ ಹೇಳ್ತಾ ಇದ್ದೆ, ಕಾಲ್ ಮಿಲೇನಿಯಂ ಅಂದರೆ 25 ವರ್ಷ ಅಂದರೆ ಕಾಲು ಶತಮಾನನ ಇಡೀ ರಾಜ್ಯದ ಭಾಗ್ಯನ ಬದಲು ಮಾಡೋದಕ್ಕೆ ನಮ್ಮ ಶಿಕಾರಿಪುರದ ಶಾಸಕರು ಯಡಿಯೂರಪ್ಪನವರು ಶ್ರಮ ಹಾಕಿದ್ದಾರೆ. ಆ ರೀತಿ ಈಗ ಇನ್ನರ್ಧ ಮಿಲೇನಿಯಮನ್ನು ನೀವು ಪೂರೈಸೋದಕ್ಕೆ ಯಾವ ರೀತಿಯ ಕನ್ಸ್ಟ್ರಕ್ಷನ್ ವರ್ಕ್ಗಳಾಗಿದೆ, ಕನ್ಸ್ಟ್ರಕ್ಟಿವ್ ವರ್ಕ್ಸ್ ಯಾವ ಥರ ಮಾಡ್ಬೋದು ಅಂತ ಮೊದಲ ತಂದೆಯವರ ಕನಸಿನ ಬಗ್ಗೆ ಒಂದು ಹೇಳ್ತೇನೆ. ಕೇವಲ ಆಸ್ಪತ್ರೆಗಳು, ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು, ನೀರಾವರಿ ಯೋಜನೆಗಳು ಇಷ್ಟೇ ಅಭಿವೃದ್ಧಿ ಅಲ್ಲ, ಇದು ಕೂಡ ಅಭಿವೃದ್ಧಿ. ಇದು ಜೊತೆಗೆ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತೇಳಿ ತಂದೆಯವರು ರಾಘಣ್ಣವರು ಶಿಕಾರಿಪುರದಲ್ಲಿ ಒಂದು ಡಿಗ್ರಿ ಕಾಲೇಜು, ಶಿವಳ್ಕೊಪ್ಪದಲ್ಲಿ ಒಂದು ಡಿಗ್ರಿ ಕಾಲೇಜು, ಅಲ್ಲಿ ಮೊರಾರ್ಜಿ ಶಾಲೆಗಳು, ಇಲ್ಲೂ ಕೂಡ ಮೊರಾರ್ಜಿ ಶಾಲೆಗಳು ಆಗಿದ್ದಾವೆ. ಅಷ್ಟೇ ಅಲ್ಲ, ಅಲ್ಪಸಂಖ್ಯಾತರಿಗೂ ಕೂಡ ಮೊರಾರ್ಜಿ ಶಾಲೆ ಆಗಿದ್ದಾವೆ. ಅಂದರೆ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಒತ್ತನ್ನು ಕೊಡುವಂಥ ಕೆಲಸ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದ ಅವಧಿಯಲ್ಲಿ ಆಗಿರುವಂಥದ್ದು. ರಾಘಣ್ಣವರು ಕೂಡ ಇದನ್ನು ಗಮನಿಸಿರುವಂಥದ್ದು. ಹಾಗಾಗಿ ಇದನ್ನು ಮುಂದುವರೆದ ಭಾಗವಾಗಿ ಏನು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತೇನೋ ಯುವತಿಯರು ನಮ್ಮ ತಾಲೂಕಿನ ಯುವಜನತೆಯನ್ನು ಇವತ್ತು ಡಿಗ್ರಿ ಪಾಸ್ ಮಾಡಿಕೊಂಡು ಉದ್ಯೋಗ ಅವಕಾಶ ಇಲ್ಲದೆ ಇವತ್ತು ಮನೇಲಿ ಕೂತಿದ್ದಾರೆ, ಅಥವಾ SSLC PUC ಆಗಿದ್ದವ್ರಿಗೆ, ಇವರೆಲ್ಲರೂ ಕೂಡ ಆಪರ್ಚುನಿಟಿ ಇದೆ. ಸ್ವಲ್ಪ ಅದನ್ನು ಒಂದು ಫಿನಿಶಿಂಗ್ ಟಚ್ ಕೊಡಬೇಕಾಗಿದೆ. ಇವತ್ತು ಅವ್ರಿಗೊಂದು ಪರಿಪೂರ್ಣತೆ ಬರೋ ರೀತಿಯಲ್ಲಿ ಅವ್ರು ತಯಾರು ಮಾಡಿ, ಯಾಕಂದರೆ ಮಾರ್ಕೆಟಲ್ಲಿ ಅವಕಾಶ ಅಂತೂ ಇದೆ. ಆ ನಿಟ್ಟಲ್ಲಿ ನನ್ನ ಗುರಿ ಇರುವಂಥದ್ದು, ನಾನು ಕೂಡ ಒಬ್ಬ ಯುವ ಶಾಸಕನಾಗಿ, ಒಬ್ಬ ಜನಪ್ರತಿನಿಧಿಯಾಗಿ ನಂದು ಕೂಡ ಕರ್ತವ್ಯ ಇರ್ತದೆ. ಆ ಯುವ ಜನತೆಗೆ ಸ್ಪಂದನೆ ಮಾಡುವಂಥ ಕೆಲಸ ನಾನು ಮಾಡಬೇಕು, ನನ್ನ ಕನಸು ಕೂಡ ಇದೆ. ಆ ನಿಟ್ಟಿನಲ್ಲಿ ನಾವಿವತ್ತು ಒಂದು ಹೆಜ್ಜೆನ ಮುಂದೆ ಇಡ್ತಾ ಇದ್ದೇವೆ. ಈಗ ಅಂತಿಮವಾಗಿ ಉದ್ಯೋಗ ಮೇಳದಲ್ಲಿ ಭಾಗವಹಿಸುವವರಿಗೆ ಅಥವಾ ಇದನ್ನು ಹೇಗೆ ಅವರು ಲಾಭ ಪಡಿಬೋದು, ನಮ್ಮ ಯುವಕರು, ನಿರುದ್ಯೋಗಿಗಳು, ಉದ್ಯೋಗ ಮಾಡಬೇಕು ಅಂದ್ಕೊಂಡವರು, ಸೊ ಯಾವ ಥರದ ಉದ್ಯೋಗಗಳು ಸಿಗುತ್ತೆ, ನೀವೇನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ ಅವರಿಗೆ? ನಮ್ಮ ಯುವ ಜನತೆಗೆ, ವಿಶೇಷ ನಮ್ಮ ಶಿಕಾರಿಪುರ ತಾಲೂಕಿನ ಯುವ ಜನತೆಗೆ ನಾನು ವಿನಂತಿ ಮಾಡುವಂಥದ್ದು, ಐಡಲ್ ಆಗಿ ಮನೇಲಿ ಕೂರೋದಕ್ಕಿಂತ ಯಾವುದೇ ಕೆಲಸ ಸಿಕ್ಕರೂ ಕೂಡ ಇವತ್ತು ಆ ಉದ್ಯೋಗವನ್ನು ತೆಗೆದುಕೊಂಡು ಅದರಲ್ಲಿ ಅವಕಾಶವನ್ನು ಕಳೆದುಕೊಳ್ಳದೇನೆ ಪ್ರಾಮಾಣಿಕವಾಗಿ ದುಡುವಂಥ ಒಂದು ಮಾನಸಿಕ ಒಂದು ಇದನ್ನು ನಾವು ತಯಾರು ಮಾಡ್ಕೋಬೇಕಾಗ್ತದೆ. ಹುಡುಗಾಟಕ್ಕೆಲ್ಲ ಒಂದು ಗ್ರಾಮೀಣ ಭಾಗದಲ್ಲಿ ನಾನು ಯಾವುದೋ ಒಂದು ಕಾಟಾಚಾರಕ್ಕೆ ಜಾಬ್ ಬೇಡ ಮಾಡ್ತಾ ಇಲ್ಲ. ಈಗ ಯಾವುದು ಚುನಾವಣೆಗಳು ಕೂಡ ಇಲ್ಲ. ನಾನು ಒಂದು ಪ್ರಾಮಾಣಿಕ ಪ್ರಯತ್ನ ನಂದಾಗಲಿ, ಸಂಸದರಾಗಿರ್ತಕ್ಕಂಥ ರಾಘಣ್ಣರಾಗಲಿ, ನಮ್ಮ ಕನಸಿದೆ ಇದು. ಈ ಕನಸು ನನಸಾಗಬೇಕು ಅಂತ ಹೇಳಿದ್ರೆ ಅವರಿಂದನೂ ಕೂಡ ನಮ್ಗೆ ಸಹಕಾರ ಬೇಕಾಗ್ತದೆ. ಮತ್ತು ಒಳ್ಳೊಳ್ಳೆ ಕಂಪ್ನಿಗಳೇ ಬರ್ತದೆ, ಯಾವುದೋ ಸಣ್ಣ ಪುಟ್ಟ ಕಂಪ್ನಿಗಳೆಲ್ಲ, ಎಲ್ಲ ತರಹ ಕಂಪ್ನಿಗಳು ಕೂಡ ಬರ್ತದೆ. ಒಳ್ಳೆ ಅವಕಾಶ, ವಿಫಲವಾಗಿರ್ತಕ್ಕಂಥ ಅವಕಾಶನೂ ಕೂಡ ಇರ್ತದೆ. ಇದನ್ನು ಸದ್ಬಳಕೆ ಮಾಡಿಕೊಂಡು ಇವತ್ತು ನಾವು ಮನೇಲಿ ಕೂರೋದಕ್ಕಿಂತ ಒಂದು ಪ್ರೊಯಾಕ್ಟಾಗಿ ಅವರು ಕೂಡ ಮುಂದೆ ಬಂದರೆ ಖಂಡಿತ ಅವ್ರಿಗೂ ಒಂದು ಆತ್ಮವಿಶ್ವಾಸ ಬರ್ತದೆ. ಅವಕಾಶ ಅಂತೂ ಖಂಡಿತ ಸಿಕ್ಕೇ ಸಿಗುತ್ತೆ.
ಯಾವುದೇ ಜಾಬ್ ಸಿಕ್ಕರೂ ಕೂಡ ಅವರು ಕೂಡ ಮುಂದೆ ಬಂದರೆ ಅವ್ರಿಗೂ ಕೂಡ ಒಂದು ಆತ್ಮವಿಶ್ವಾಸ ಬರ್ತದೆ. ಮುಂದೆ ಅನುಭವದ ಆಧಾರದ ಮೇಲೆ ಓಕೆ. ಬೇರೆ ಎಲ್ಲೇ ಬೇಕಾದರೂ ಆ ಜಾಬ್ ಅವರು ಕೂಡ ತಗೋಬೋದು ಮುಂದೆ. ಈಗ ಅವ್ರಿಗೆ ಒಂದು ಸ್ಟೆಪ್ ಇಡೋದಕ್ಕೆ ನೀವು ಕೈ ಹಿಡಿತಾ ಇದ್ದೀರಾ. ಈಗ ಕನ್ನಡದಲ್ಲಿ ಒಂದು ಹಿರಿಯರು ಒಂದು ಮಾತು ಹೇಳ್ತಾರೆ, ಓಕೆ. ಕುದುರೆಯನ್ನ ನೀರಿನ ತನಕ ತೆಗೆದುಕೊಂಡು ಹೋಗ್ಬೋದು, ನೀರು ಕುಡಿಸೋದಕ್ಕೆ ಸಾಧ್ಯ. ಸರಿ, ಅದು ಮಾತು ಹೇಳಿದ್ರೆ. ನಾನೊಬ್ಬ ಶಾಸಕನಾಗಿ, ರಾಘಣ್ಣ ಒಬ್ಬ ಸಂಸದರಾಗಿ, ನಮ್ಮ ತಾಲೂಕಿನ ನಮ್ಮ ಏನು ಉದ್ಯೋಗ ಬೇಕು ಅಂತೇಳಿ ಅಂತವ್ರಿಗೊಂದು ಇಟ್ಸ್ ಲಾಂಚಿಂಗ್ ಪ್ಯಾಡ್, ಅದನ್ನು ಸದ್ಬಳಕೆ ಮಾಡ್ಕೋಬೇಕು ಅಂತೇಳಿ ತಮ್ಮ ಮುಖೇನ ನಮ್ಮೆಲ್ಲ ವಿದ್ಯಾವಂತ ಯುವಕರಿಗೆ ನಾವು ವಿನಂತಿ ಮಾಡ್ತೀವಿ ಸರ್. ಆಮೇಲೆ ವಿಶೇಷವಾಗಿ ನೀವು ಆಳ್ವಾಸ್ ಜೊತೆಗೇನೆ ಟೈ ಅಪ್ ಆಗೋದಕ್ಕೆ ಕಾರಣ? ಆಳ್ವಾಸ್ ಸಕ್ಸಸ್ ರೇಟ್ ತುಂಬಾ ಚೆನ್ನಾಗಿದೆ. ಓಕೆ. ಮೋಹನ್ ಆಳ್ವರಾಗ್ಲಿ ಅವರ ಸುಪುತ್ರರಾಗ್ಲಿ ತುಂಬಾ ಒಂದು ರೀತಿ ಪ್ಯಾಷನೇಟ್ ಆಗಿ ಇದನ್ನ ಮಾಡ್ತಾ ಇದ್ದಾರೆ. ಇದರಲ್ಲೇನು ಲಾಭದಾಯಕ ಅಂಶವನ್ನು ಇಟ್ಕೊಂಡು ಅವ್ರು ಮಾಡ್ತಾ ಇಲ್ಲ. ಓಕೆ. ಅವರು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ, ಒಳ್ಳೆ ಹೆಸರನ್ನ ತೆಗೆದುಕೊಂಡಿದ್ದಾರೆ ಆಳ್ವಾಸ್ ಶಿಕ್ಷಣ ಸಂಸ್ಥೆ. ಸಮಾಜಕ್ಕೆ ಏನಾರ ಕೊಡುಗೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಉದ್ಯೋಗ ಮೇಳ ಬೇರೆ ಬೇರೆ ಕಡೆ ಮಾಡ್ತಾ ಇದ್ದಾರೆ. ಅವರು ನಾನು ವಿನಂತಿ ಮಾಡಿದಾಗ ಬಹಳ ಸಂತೋಷ, ನಮ್ಮ ಯಡಿಯೂರಪ್ಪರ ಕ್ಷೇತ್ರನ ಬರ್ತೇನೆ ಅಂತೇಳಿ ಅವರು ಪಾಪ ಹುಡುಗಾಟಿಕೆಲ್ಲ ಪಾಪ ಒಪ್ಕೊಂಡು ಬರ್ತಾ ಇದ್ದಾರೆ. ಅವರೊಂದು ಸಮಾಜಮುಖಿಯಾಗಿ ಅವ್ರ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರನ್ನ ಬಳಸ್ಕೊಂಡು, ಯಾಕಂದರೆ ಇದು ಇನ್ನೂ ಮುಂದೆ ಬರ್ತಾ ಇನ್ನೂ ಯಶಸ್ವಿಯಾಗಿ ಮಾಡಬೇಕು. ಹಾಗಾಗಿ ಮೊದಲ ಹಂತದಲ್ಲಿ ಇದನ್ನ ಮಾಡ್ತಾ ಇದ್ದಾರೆ. ಓಕೆ ಸರ್, ಮತ್ತೇನಾದರೂ ಕೊನೆಯ ಮಾತುಗಳು? ನನ್ನ ಅಪೇಕ್ಷೆ ಇರುವಂಥದ್ದು ಮತ್ತು ನಮ್ಮ ಸಂಸದ ರಾಘಣ್ಣ ಅವರ ಅಪೇಕ್ಷೆ ಇರುವಂಥದ್ದು, ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೀತಾನೆ ಇರ್ತದೆ, ದೇರ್ ಇಸ್ ನೋ ಎಂಡ್. ಆದರೆ ನಮ್ಮ ಯುವಕರಿಗೆ ಒಂದು ಉದ್ಯೋಗವನ್ನು ಕೊಡಿಸುವ ಮುಖೇನ ಸಮಾಜದಲ್ಲಿ ಸ್ವಾಭಿಮಾನದಿಂದ ಬಾಳಿ ಬದುಕ್ತಕ್ಕಂಥದ್ದು ಒಳ್ಳೆಯ ವಾತಾವರಣ, ಅವಕಾಶಗಳನ್ನು ಮಾಡಿಕೊಡ್ಬೇಕು. ಆ ನಿಟ್ಟಿನಲ್ಲಿ ಪ್ರಯೋಗನ ನಾವು ಮಾಡ್ತಾ ಇದ್ದೇವೆ. ಯಾಕಂದರೆ ನಾನು ಕೂಡ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇರ್ತೇನೆ, ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಹೋಗ್ತಾ ಇರ್ತೇನೆ. ನನಗೂ ಗೊತ್ತಿದೆ ಯಾವ ರೀತಿ ಮಾರ್ಕೆಟ್ ಎಷ್ಟು ಟಫ್ ಇದೆ ಅಂತಲೂ ಗೊತ್ತಿದೆ. ಅದ್ರ ಮಧ್ಯೆ ನಾನು ಗ್ರಾಮೀಣ ಭಾಗಕ್ಕೆ ಹೋದಾಗ ಯುವಕರು ನೋಡಿದಾಗ ಬೇಸರ ಆಗ್ತದೆ. ಆ ರೀತಿ ಮನೇಲಿ ಕೂರ್ತಕ್ಕಂಥದ್ದು ಒಳ್ಳೆ ಲಕ್ಷಣ ಕೂಡ ಅಲ್ಲ. ಬಟ್ ಈಗ ಏನು ಸರ್, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಸೊ ತುಂಬ ಜಾಬ್ಗಳನ್ನ ಕಿತ್ಕೊಳ್ತಾ ಇದೆ ಆಲ್ರೆಡಿ. ಈಗ ಅಂತ ಟಾಟಾದಂಥ ಸಂಸ್ಥೆಗಳೇ TCSನವರೇ ಕಿತ್ತಾಕ್ತಾ ಇದ್ದಾರೆ. ಮುಂದೆ ಬರ್ತಾ ಇನ್ನೂ ಕೂಡ ಜಾಬಿಂದು ಸಮಸ್ಯೆ. ನವೀನವರೇ, ಹಿಂದೆ ಕಂಪ್ಯೂಟರ್ ಆವಿಷ್ಕಾರ ಆದಾಗ ಇದೇ ರೀತಿ ಜನ ಮಾತನಾಡ್ತಾ ಇದ್ರು. ಅರೆ ಕಂಪ್ಯೂಟರ್ ಬಂದ್ಬಿಟ್ಟಿದೆ, ಜಾಬ್ಗಳನ್ನ ಕಿತ್ಕೊಳ್ತದೆ, ಹಾಗಾದ್ರೆ ಯುವಕರಿಗೆ ಏನು ಭವಿಷ್ಯ ಏನು ಅಂತ ಹೇಳ್ತಾ ಇದ್ರು. ಆದರೆ ಇವತ್ತು ನಮ್ಗೆ ಅರ್ಥ ಆಗಿದೆ, ಕಂಪ್ಯೂಟರ್ ಬಂದಾಗಿನಿಂದ ಇನ್ನೂ ಹೆಚ್ಚೆಚ್ಚು ಉದ್ಯೋಗ ಸೃಷ್ಟಿಯಾಗಿದೆ ಹೊರತು ಕಡಿಮೆ ಏನಾಗಿಲ್ಲ. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ರೀತಿ ಚರ್ಚೆಗಳು ನಡೀತಾ ಇದೆ. ಇಟ್ಸ್ ಅ ಚಾಲೆಂಜ್, ಐ ಅಗ್ರಿ. ಬಟ್ ಅಟ್ ದ ಸೇಮ್ ಟೈಮ್ ಆಪರ್ಚುನಿಟೀಸ್ ಕೂಡ ಇದೆ. ಹೊಸ ಉದ್ಯೋಗಗಳ ಅವಕಾಶಗಳು ಕೂಡ ಸೃಷ್ಟಿ ಆಗ್ತದೆ. ಹಾಗಾಗಿ ಎಲ್ಲದರಲ್ಲೂ ಪ್ಲಸ್ಸು ಇರ್ತದೆ, ಮೈನಸ್ಸು ಇರ್ತದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರೋದ್ರಿಂದ ಹೊಸ ಅವಕಾಶಗಳು ಕೂಡ ಖಂಡಿತ ಅವಕಾಶಗಳು ಬಂದೇ ಬರ್ತದೆ. ಅದನ್ನು ನಮ್ಮ ಯುವಜನತೆ ಸದ್ಬಳಕೆ ಮಾಡ್ಕೋಬೇಕಾಗುತ್ತೆ. ಈಗ ಆಲ್ರೆಡಿ ನಿಮ್ದು ಒಂದು ಶಾಯಿ ಗಾರ್ಮೆಂಟ್ಸು ನಿಮ್ಮ ಜಾಗದಲ್ಲಿ ನಡೀತಾ ಇದೆ. ಅದೇ ರೀತಿ ಮತ್ತೇನಾದರೂ ಮಾಡುವ ಪ್ಲ್ಯಾನ್ ಏನಾದರೂ ಇದೆ ಸರ್? ಇನ್ನೂ ಒಂದಷ್ಟು ಉದ್ಯೋಗಗಳು ನಿಮ್ಮ ಕಡೆಯಿಂದನೇ ನೇರವಾಗಿ ಸೃಷ್ಟಿಯಾಗೋ ರೀತಿಯಲ್ಲಿ? ಸದ್ಯಕ್ಕೆ ನಾವು ವಿರೋಧ ಪಕ್ಷದಲ್ಲಿ ಇದ್ದೇವೆ. ಮುಂದೆ ಒಳ್ಳೆ ದಿನಗಳು ಬಂದಾಗ, ಯಾಕೆಂದರೆ ಬ್ಯಾಂಗ್ಳೂರ್ ಕತೆ ನೀವು ನೋಡ್ತಾ ಇದ್ದೀರಿ, ಯಾವ ರೀತಿ ಅಲ್ಲಿ ಜನಸಂಖ್ಯೆ ಜನದಟ್ಟಣೆಯಿಂದ ಯಾವ ರೀತಿ ಮೂಲಭೂತ ಸೌಕರ್ಯಗಳು ಕುಸಿದು ಬಿದ್ದಿರುವಂಥದ್ದು. ಬೆಂಗಳೂರು ಅಂದರೆ ಟ್ರಾಫಿಕ್ ಸಮಸ್ಯೆ. ಇವತ್ತು ಗ್ರಾಮೀಣ ಭಾಗನೇ ಜೀವನ ನೆಮ್ಮದಿ ಅಂತೇಳಿ ಜನ ಮಾತನಾಡ್ತಾ ಇದ್ದಾರೆ. ಇಲ್ಲಿ ಫಾರ್ಚುನೇಟ್ಲಿ ಒಂದು ಒಳ್ಳೆ ವಾತಾವರಣ ಅಂತ ನಿರ್ಮಾಣ ಆಗಿದೆ. ನಮ್ಮ ಶಿಕಾರಪುರ ತಾಲೂಕಲ್ಲಿ ಯಾವುದೇ ಕೊರತೆ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಬೇರೆ ಬೇರೆ ವಿಚಾರದಲ್ಲಿ. ಆದರೆ ಇವತ್ತು ಬೆಂಗಳೂರಿನ ರಿಯಲ್ ಎಸ್ಟೇಟು ಯಾವ ರೀತಿ ಇದೆ ನೋಡ್ತಾ ಇದ್ದೀರಿ. ಸ್ವಲ್ಪ ಮುಂದೆ ಒಳ್ಳೆ ದಿನಗಳು ಬಂದಾಗ ಸ್ವಲ್ಪ ಇನ್ವೆಸ್ಟರ್ಸ್ನ ಒಂದು ವಿಶ್ವಾಸ ತುಂಬಿ ಇಲ್ಲಿ ತರುವಂಥ ಕೆಲಸ ಆಗಬೇಕಾಗತ್ತೆ. ಮತ್ತು ಇಲ್ಲಿ ಯಾವ ರೀತಿ ಉದಾಹರಣೆ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಯಶಸ್ವಿಯಾಗಿ ನಡೀತಾ ಇದೆ. ಫುಡ್ ಪ್ರಾಸೆಸಿಂಗ್ ಯೂನಿಟ್ ನಡೆಸೋದಕ್ಕೆ ಅವಕಾಶ ಇದೆ. ಯಾಕೆಂದರೆ ಸಾಕಷ್ಟು ಸೊರಬ ತಾಲೂಕು ಇರ್ಬೋದು, ಬೇರೆ ಬೇರೆ ತಾಲೂಕಲ್ಲಿ ಅಲ್ಲಿ ಅನಾನಸ್ ಬೆಳೀತಾರೆ. ಆ ರೀತಿ ಆಮೇಲೆ ತೋಟಗಾರಿಕೆ ಅದು, ಈ ರೀತಿ ಬೇರೆ ಬೇರೆ ಅವಕಾಶಗಳಿದ್ದಾವೆ. ಮುಂದೆ ದಿನಗಳು ನೋಡ್ಕೊಂಡು ಆ ರೀತಿ ಒಂದು ಸ್ಟ್ರಾಟಜಿಯನ್ನು ಮಾಡಬೇಕು. ಥ್ಯಾಂಕ್ ಯು.